ಬಾಜಲ್ಲಿ ಇಂಟ್ರೆಸ್ಟ್ ಆಗಿ ಬಂದು ಆಸೆ ಪಟ್ರೆ ನೋಡ್ತೀವಿ. ಸೇಲ್ ಬಿಲ್ಡಿಂಗ್ ತರ ಕ್ಯಾಲ್ಕುಲೇಷನ್ ಮಾಡೋರಿಗೆ ನಾಟ್ ಅದು. ನೋಡಿದ್ರಲ್ಲ, ಓನರ್ ಹೇಳೋ ಥರನೇ ಈ ಮನೆ ಬಂದ್ಬಿಟ್ಟು ಓನರ್ಗೋಸ್ಕರನೇ ಕಟ್ಸಿರುವಂಥದ್ದು. ಅವರಿಗೆ ಯಾವುದೇ ರೀತಿಯ ಸೇಲ್ ಇಂಟೆನ್ಷನ್ ಅಂತೂ ಮೊದಲೇ ಇಲ್ಲ. ನೋಡಿದ್ರಲ್ಲ ಯಾವ ಥರ ಇದೆ ಮನೆ ಅಂತ. ಈ ಮನೆಗೆ ಓನರ್ ಪ್ರಕಾರ ಇನ್ನೂ 1 ಕೋಟಿ ಖರ್ಚು ಮಾಡಿ ಕೂಡ ಲಕ್ಸುರಿ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಬೆಂಗಳೂರಿನಲ್ಲಿ ಒಂದು ಹೊಸ ಪ್ರಾಪರ್ಟಿ ಬಂದಿದೆ, ಬನ್ನಿ ನೋಡೋಣ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಈ ಮನೆ ಬಂದ್ಬಿಟ್ಟು ನಿಮಗೆ ಐಕಿಯಿಂದ ಜಸ್ಟ್ 1 ಕಿಲೋಮೀಟರ್ ಇದೆ, ಮತ್ತು ಚಿಕ್ಕಬಿದ್ರಕಲ್ಲು ಮೆಟ್ರೋ ಸ್ಟೇಷನಿಂದ ಜಸ್ಟ್ 1 ಕಿಲೋಮೀಟರು, ಮತ್ತು ಜಿಂದಾಲ್ ಸಿಟಿ ಆಗಿರ್ಬೋದು, ಮತ್ತು ಜಿಂದಾಲ್ ಹಾಸ್ಪಿಟ್ಲಿಂದ ಎಲ್ಲ 1 ಕಿಲೋಮೀಟರ್ ದೂರದಲ್ಲಿರುವಂಥ ಮನೆ ಇದು. ಇದು ಬಂದ್ಬಿಟ್ಟು ನಿಮಗೆ ಟ್ರಿಪ್ಲೆಕ್ಸ್ ಬರುತ್ತೆ. ಸೊ ಟ್ರಿಪ್ಲೆಕ್ಸ್ ಮನೆ ಇದು. ನೋಡೋದಾದ್ರೆ ಕೆಳಗಡೆ ಒಂದು ಸ್ಪೇಷಿಯಸ್ ಆಗಿರುವಂಥ ಡಬಲ್ ಬೆಡ್ರೂಮ್ ಮನೆ ಮಾಡಿದ್ದಾರೆ. ಬಾಡಿಗೆ ಕೂಡ ಬರುತ್ತೆ. ಮಿನಿಮಮ್ ಅಂತಂದ್ರೂ 15,000 ಅಷ್ಟು ಬಾಡಿಗೆ ಅಷ್ಟು ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಫ್ಲೋರಿಂದ ಶುರುವಾಗೋದು ಟ್ರಿಪ್ಲೆಕ್ಸ್ ಮನೆ, ಅಂದರೆ 3 ಫ್ಲೋರ್ ಡೂಪ್ಲೆಕ್ಸು. ಸೊ ನಿಮಗೆ ಇದರಲ್ಲಿ 5 ರೂಮ್ ಇದೆ, ಫುಲ್ಲಿ ಫರ್ನಿಶ್ಡ್ ಇದೆ ಕೂಡ. ಪ್ರೀಮಿಯಂ ಮತ್ತು ಲಕ್ಸುರಿ ಐಟಮ್ಸ್ನ ಯೂಸ್ ಮಾಡಿರುವಂಥದ್ದು. ಯಾವುದೇ ರೀತಿ ಒಂದು ಲೋ ಕ್ವಾಲಿಟಿ ಮೆಟೀರಿಯಲ್ಸ್ ಅಂತೂ ಯೂಸೇ ಮಾಡಿಲ್ಲ. ಓನರ್ ಹೇಳೋ ಥರನೇ ಈ ಮನೆಯನ್ನು ಸೇಲ್ ಮಾಡೋದಕ್ಕೋಸ್ಕರ ಕಟ್ಟಿರುವಂಥದ್ದಲ್ಲ, ಅವರೇ ಓನ್ಗೋಸ್ಕರ ಕಟ್ಟಿರುವಂಥದ್ದು. ಸೊ ಅವರು ಸ್ವಲ್ಪ ಹೊರಗಡೆ ಅಂದರೆ ಹೊರದೇಶಕ್ಕೆ ಹೋಗ್ತಾ ಇರೋದ್ರಿಂದ ಮಾತ್ರ ಒಂದು ಕಾರಣದಿಂದ ಇದನ್ನು ಸೇಲ್ ಮಾಡ್ತಾ ಇರೋಂಥದ್ದು. ಸೊ ಎಲ್ಲ ಹಾಕಿರೋದು ಬಂದ್ಬಿಟ್ಟು ಮಾರ್ಬಲ್ಲು, ಮತ್ತು ಇಟಾಲಿಯನ್ ಮಾರ್ಬಲ್ಲು ಮತ್ತು ಗ್ರಾನೈಟ್ ಪ್ರಾಪರ್ಟಿ ಅಲ್ಲ. ಇದು ಬಂದ್ಬಿಟ್ಟು ಸಿಟಿ ಒಳಗೆ ಇರುವಂಥ ಪ್ರಾಪರ್ಟಿ. ಇಲ್ಲಿಂದ ಜಸ್ಟ್ 1 ಕಿಲೋಮೀಟ್ರಲ್ಲಿ ನಿಮಗೆ ಮೆಟ್ರೋ ಸ್ಟೇಷನ್ ಸಿಗ್ತಾ ಇರುವಂಥದ್ದು. ಚಿಕ್ಕಬಿದ್ರಕಲ್ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಆಮೇಲೆ 2 ಕಿಲೋಮೀಟ್ರಲ್ಲಿ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಅದು ಆಗಿರ್ಬೋದು, ಮತ್ತು 1.5 ಕಿಲೋಮೀಟ್ರಲ್ಲಿ ನಿಮಗೆ ಐಕಿಯಾ ಒಂದು ಶೋರೂಮ್ನ ಸಿಗ್ತಾ ಇರುವಂಥದ್ದು. ಫುಲ್ಲು ಲಕ್ಸುರಿ ಪ್ರೀಮಿಯಂ ಹೌಸ್ನ ಹುಡುಕ್ತಾ ಇರೋದ್ರೆ ಈ ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ನ ಮಾಡಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇದ್ರ ಪ್ರೈಸು ಎಲ್ಲ ಡೀಟೇಲ್ಸ್ನ ನಾನು ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಕಮೆಂಟ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಯಾಕೆಂತಂದ್ರೆ ಈ ಮನೆಯ ಫುಲ್ಲು ಹೌಸ್ ಟೂರ್ ನೀವು ಕಂಪ್ಲೀಟಾಗಿ ನೋಡಬೇಕು ಅಂತಂದರೆ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ. ಆ ಯೂಟ್ಯೂಬ್ ಲಿಂಕ್ ಬಂದ್ಬಿಟ್ಟು ಬಯೋದಲ್ಲಿದೆ, ನೀವು ಚೆಕ್ ಮಾಡ್ಬೋದು.